ಇಡೀ ರಾಜ್ಯದಲ್ಲಿ ಯಂಗ್ ಲೀಡರ್ಗಳಲ್ಲಿ ಯುವ ನಾಯಕ ಸೇರಿಸಲು ಅತಿ ಹೆಚ್ಚು ಪೋಲಿಂಗ್ ಆದದ್ದು ನಿಮ್ಮ ಬ್ಯಾಂಗ್ಳೂರ್ ಸೆಗ್ಮೆಂಟ್. ಅತಿ ಹೆಚ್ಚು ವೋಟಿಂಗ್ ಆಗಿದ್ದು ನಿಮ್ಮ ಬ್ಯಾಂಗ್ಳೂರ್ ಸೆಗ್ಮೆಂಟ್ ಅಲ್ಲೇ. ಬಟ್ ಬಂದಿದೆ ನನ್ಗೆ ಯಾವಾಗ್ಲೂ ಸಂಜಯ್ ಗೌಡ್ರು ಕಣನ ಆಗ್ಲಿ ಹೇಳಿದ್ನಲ್ಲ, ನಿನ್ನೆ ದುಬೈಲಿ ಇರ್ತಾರೆ, ಇವತ್ತು ಬೆಂಗಳೂರು ಇರ್ತಾರೆ, ನಾಳೆ ಕೊಚ್ಚಿ ಇರ್ತಾರೆ, ನಾಳೆ ಮುಂಬೈ ಇರ್ತಾರೆ. ಈ ರೀತಿ ಮತ್ತೆ ಪದ್ಮನಾಭ ನಗರ ನಿಮ್ ಕ್ಷೇತ್ರ ಇವೆಲ್ಲ ಮಾಡ್ತಾ ಪಾಡಲ್ವಾ? ಮಾಡಿದ್ರೆ ಶಾರುಖ್ ಖಾನ್ ಜೊತೆ ಕಾಣ್ತೀರಿ, ಸಲ್ಮಾನ್ ಖಾನ್ ಜೊತೆ ಕಾಣ್ತೀರಿ, ಇಲ್ಲಾಗ್ಲೇ ಈವೆಂಟ್ ಈ ತರ ಇರ್ತೀರಿ, ಅಲ್ಲ ಕ್ಷೇತ್ರಕ್ಕೂ ಕೂಡ ಟೈಮ್ ಮಾಡ್ಕೊತೀರಿ. ಒಂದ್ ಮಾತು ಹೇಳಿದ್ರಿ, ನಾನು ಖಂಡಿತ MLA ಆಗೇ ಆಗ್ತೀನಿ, ಗೆದ್ದೇ ಗೆಲ್ತೀನಿ, ಪದ್ಮನಾಭ ನಗರ ನಮ್ ಪ್ರಭಾವ ಏನು ತೋರಿಸ್ತೀವಿ ಅಂತ. DK ಶಿವಕುಮಾರ್ ಹಿಡಿದಾಟ ಬಿಡ್ಲಿಲ್ಲ, ಕನಕಪುರದ ಬಂಡೆ, ನಾನು ಕಳ್ಳಪುರಿ ಮಾರಕ್ ಬಂದಿಲ್ಲ, ಕಿವಿಗೆ ಹೋ ಮಾಡ್ಕೊಂಡ್ ಬಂದಿಲ್ಲ, ಬೆಂಗಳೂರಿಗೆ ರಾಜಕಾರಣ ಮಾಡಕ್ಕೆ ಬಂದಿದ್ದೀನಿ ಅಂತ ಬಂದ್ರು. DK ಶಿವಕುಮಾರ್ ಸುತ್ತಲ್ಲೇ, DK ಶಿವಕುಮಾರ್ ನೆರಳಲ್ಲೇ, DK ಶಿವಕುಮಾರ್ ಶೈಲಿಯಲ್ಲೇ ಅಷ್ಟು ರಾಜಕಾರಣ ಮಾಡ್ತಿದ್ದೀರಿ. ಯಾವಾಗ ಪದ್ಮನಾಭ ನಗರ ಮುಂದಿನ 2028ಕ್ಕೆ ಏನ್ ಕತೆ, 23ಕ್ಕೆ ಹಂಗಾಯ್ತು, 28ಕ್ಕೆ ಏನ್ ಕತೆ ಅಂತ. ಪದ್ಮನಾಭ ನಗರ ಜನತೆ ಸೇವೆ ಮಾಡ್ಲಿಕ್ಕೆ ನಾನು ಬಂದಿರೋದು. ಆ ಜನದ ಋಣ ತೀರ್ಸ್ಬೇಕು. ನನ್ನ ರಾಜಕಾರಣದಲ್ಲಿ ಪದ್ಮನಾಭ ನಗರದಲ್ಲಿ ನಂದೇ ಆದಂತ ಒಂದು ಯೋಜನೆಗಳು, ಒಂದು ಜನರ ಸೇವೆ ಮಾಡ್ಲಿಕ್ಕೆ ನಾನು ಏನು ಹೆಜ್ಜೆ ಇಟ್ಟಿದ್ದೀನಿ. ನಾನು ರಾಜಕೀಯವಾಗಂತಲ್ಲ, ಒಬ್ಬ ಮನುಷ್ಯನಾಗಿ ನಾನು ಖಂಡಿತ ಅದನ್ನ ನಾನು ಇರೋ ಗಂಟ ಮಾಡೇ ಮಾಡ್ತೀನಿ ಅಂತ ಹೇಳ್ತೀನಿ. ಅಂಡ್ 28ಕ್ಕೆ ಉತ್ತರ ಕೊಡ್ತೀನಿ. ನಾನು ಅವತ್ತು ಓದ್ಸಲಿ ಹೇಳಿದ್ದೆ ನಿಮ್ಗೆ, ಪದ್ಮನಾಭ ನಗರದ ಕಾಂಗ್ರೆಸ್ ಅಭ್ಯರ್ಥಿ ಸಂಜಯ್ ಗೌಡ ಅಂತ ನಾಮಿನೇಷನ್ ಮಾಡಿದ ದಿನಾನೇ ಒಂದ್ ರಿಸಲ್ಟ್ ಜನಕ್ಕೆ ಗೊತ್ತಾಗಂಗ್ ನಾನು ವಿಚಾರ ತಿಳಿಸ್ತಲ್ಲ. ಅಷ್ಟೆಲ್ಲ ಹೇಳಿರಿ, ಓಕೆ ನಿಮ್ ಮಾತು ಹೌದು, ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂತ ಹೇಳಿದ್ರೆ ಸರ್ಕಾರ ಬಂತು, ಸಿದ್ದರಾಮಯ್ಯ DK ಶಿವಕುಮಾರ್ ಸಕ್ಸಸ್ ಆಗ್ತಾರೆ, ಜೋಡೋದಕ್ಕೆ ಅವಕಾಶ ಆಗತ್ತೆ ಅಂದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ, DK ಮುಖ್ಯಮಂತ್ರಿ ಆಗೋದು. ಬಟ್ ಯಾಕೆ ಸಂಜಯ್ ಗೌಡದ್ ಯಾಕೇನು ಆಗ್ಲಿಲ್ಲ ಅಂತ ಏನಾಯ್ತು ಅಂತ? ಸ್ಲೋ ಸ್ಟಡಿ ಅಂಡ್ ವಿನ್ ದ ರೇಸ್. ಅವಕಾಶ ದೇವರು ವರನು ಕೊಡ್ತದೆ, ಶಾಪನು ಕೊಡ್ತದೆ. ಅವಕಾಶ ಕೊಡ್ಬೇಕಾಗ್ತದಲ್ಲ, ಅವಕಾಶ ಬರ್ತದೆ. ಶುಭ ಗಳಿಗೆ ಬರ್ಬೇಕಾದ್ರೆ ಯಾರು ತಡಿಲಿಕ್ಕೆ ಸಾಧ್ಯ ಇಲ್ಲ. ಆ ಗಳಿಗೆ ಆ ಮುಹೂರ್ತ ಯಾವ ಕಾಲಕ್ಕೆ ಬರ್ಬೇಕು ಬರ್ತದೆ. ನಮ್ ಡ್ಯೂಟಿ ನಾವ್ ಮಾಡ್ಕೊಂಡು ಹೋಗ್ಬೇಕು. ಏನ್ DK ಶಿವಕುಮಾರ್ ಅಕ್ಕಪಕ್ಕನೆ ಇರ್ತೀರಿ, ಅವ್ರು ಹೇಳೋ ಡೈಲಾಗ್ಗಳನ್ನೇ ಅಪ್ಪ ಅವೇ ಸಿಮಿಲರ್ ಡೈಲಾಗ್ ಇರ್ತವೆ. ಇವಾಗ ಬುಕ್ ಓದ್ಬೇಕಾದ್ರೆ ABCD ಅಂತ ಓದ್ತಿರತಾನೆ. ಹೌದು, ಅದ್ ಯಾವ ಸಬ್ಜೆಕ್ಟ್ ಅನ್ನೋದು ಗೊತ್ತಿರುತ್ತಾನೆ. ನನ್ ಸಬ್ಜೆಕ್ಟ್ ಪೊಲಿಟಿಕ್ಸ್ ಅಲ್ಲಿ DK ಶಿವಕುಮಾರ್. ಸೊ ಅವ್ರ ಆದಿಲೇ ಹೋಗ್ಬೇಕು. ಇಸ್ ಮೈ ಇನ್ಸ್ಪಿರೇಷನ್.